ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ತಲೆಮರೆಸಿದ್ದಲ್ಲ 17ನೇ ತಾರೀಕು CID ಅಧಿಕಾರಿಗಳ ಮುಂದೆ ಅಟೆಂಡ್ ಆಗ್ತೀವಿ ಅಂತ ಹೇಳಿದರೆ 60 ದಿವಸಗಳಿಂದ ಕೇಸ್ ಆದಾಗ ಯಡಿಯೂರಪ್ಪನ ಸ್ವತಃ ಕರೆ ಮಾಡಿ ನನ್ನನ್ನು ವಿಚಾರಣೆ ಕೇಸ್ ಹಾಕಿದಾಗ ನಾನು ವಿಚಾರಣೆ ಬರ್ತೀನಿ ಅಂತ ಹೇಳಿದ್ರೆ ಬೇಡ ಅಂತ ಹೇಳಿದ ಅಧಿಕಾರಿಗಳು 4 ದಿವಸಗಳಿಂದ ಷಡ್ಯಂತ್ರದಿಂದ ಕೇಸ್ ಹಾಕ್ತಾರೆ. ಇದಕ್ಕೆ ಕಾರಣ ಸಂದೀಪ್ ಸುರ್ಜೇವಾಲಾ ರಾಹುಲ್ ಗಾಂಧಿ ಕೋಟಿ ಬಂದದಕ್ಕೆ. ಇದರಲ್ಲಿ ಮುಖ್ಯಮಂತ್ರಿಗಳು ಬಲವಂತವಾಗಿ ಮುಖ್ಯಮಂತ್ರಿಗಳ ಮೇಲೆ, ಇದು ಸತ್ಯ ನಮಗೆ ಗೊತ್ತಿದೆ, ಬಲವಂತವಾಗಿ ಕೇಸ್ ಹಾಕ್ಲೇಬೇಕು, ಯಡಿಯೂರಪ್ಪನ ಬಂಧಿಸ್ಬೇಕು. ನಾಗೇಂದ್ರ ರಾಜೀನಾಮೆ ಕೊಡಿದ್ರೆ CBIಗೆ ಹೋಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಹಿನ್ನೆಲೆ ಸೋತಿದ್ದೀವಿ, ರಾಹುಲ್ ಗಾಂಧಿ ಕೋಟಿ ಬಂದಿದ್ದಾರೆ, ಅದಕ್ಕೋಸ್ಕರ ಕೇಸ್ ಹಾಕಬೇಕು ಅಂತೇಳಿ ಸಿದ್ದರಾಮಯ್ಯರ ಮೇಲೆ ಒತ್ತಡ ಹಾಕಿದೆ ಮಾಡಿದ ಒಂದು ಷಡ್ಯಂತ್ರ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಸಂದರ್ಭ ಬಂದಾಗ ಹೇಳ್ತೀನಿ, ಸತ್ಯ ಇದೇನು ಅರಿವ್ಯಾವಲ್ಲ ಹೇಳ್ತೀನಿ ಶಾರ್ಟ್ಲಿ. ಯಡಿಯೂರಪ್ಪನ ಟಚ್ ಮಾಡಿದ್ರೆ ನಾನು ಹುಷಾರಿಂದ ಎಚ್ಚರಿಕೆ ಕೊಡ್ತೀನಿ ಅಧಿಕಾರಿಗಳಿಗೆ, ಈ ಸರ್ಕಾರಕ್ಕೆ. ಕಾನೂನು ಗೌರವಿಸ್ತೀವಿ. 60 ದಿವಸದಿಂದ ಇದು ಯಾಕೆ ಬಂಧಿಸಬಾರಲ್ಲ? ಹಂಗಾರೆ 12 ಜನ ಅತ್ಯಾಚಾರ ಮಾಡಿರೋಂಥ ಹೆಣ್ಮಕ್ಳು ಕೇಸ್ ಕೊಡ್ತಾರಲ್ಲ, ಅವ್ರನ್ನ ಫಸ್ಟ್ ಬಂಧಿಸ್ತಾರೆ. ಫೋಕ್ಸೋ ಕೇಸ್ ಬಂಧಿಸ್ಬೇಕು. ಏನಾಯ್ತು ಹೇಳ್ಬೇಕಲ್ಲ. 5,000 ಕೋಟಿ ಎಲ್ಲಿಂದ ಕೋಟಿ ಹೇಳ್ಬೇಕಲ್ಲ. ಯಾಕೆ ಇಷ್ಟು ದಿವಸ ಬೇಕಾಯ್ತು ಯಡಿಯೂರಪ್ಪನ ಮೇಲೆ ಇವರಿಗೆ ಸೇಡಿನ ರಾಜಕಾರಣ ಮಾಡೋಕ್ಕೆ? ಇದರಿಂದ ಬ್ಯಾಕಪ್ ಯಾರಾದ್ರ ಹೆಸರು ಗೊತ್ತಿದೆ ನನಗೆ, ಹೇಳ್ತೀವಿ. ಅವನ ಅಲ್ಲಿ ಸ್ಟೇಟ್ಮೆಂಟಲ್ಲಿ ಯಾರ್ಯಾರ ಹೆಸರು ಸ್ಪಷ್ಟವಾಗಿದೆ, ಉಲ್ಲೇಖ ಇದೆ, ಹೆಸರುಗಳಿದ್ದಾವೆ. ಅದನ್ನು ನಾನು ಬಹಿರಂಗಪಡಿಸಬಾರ್ದು. ಏನು ನಾನು ಯಾರ ಹೆಸರನ್ನು ಹೇಳೋಕ್ಕೆ ಇಚ್ಛೆಪಡಲ್ಲ, ಶಾರ್ಟ್ಲಿ ಹೇಳ್ತೀನಿ. ಯಾರ್ಯಾರು ನಾನು ಇನ್ನು ಒಂದು ಹೇಳೋದು, ಇದು ಆರೋಪ ಅಲ್ಲ. ಈ ಯಾರು ಸಹೋದರ ಕೇಸ್ ಕೊಡೋದಲ್ಲ, ಆ ಹುಡುಗಿಯ ಸಹೋದರ ಮಮತಾಳ ಮಗ, ಮಮತಾ ಇವತ್ತಿಲ್ಲ ಪಾಪ, ಅವರು ಸಾವನ್ನಪ್ಪಿದ್ದಾರೆ. ಅವರನ್ನು ಕರೆಸಿ ಕಳೆದ 4 ದಿವಸಗಳಿಂದ ಜೀವ ಕೊಟ್ಟು ಆ ಕೇಸಿಗೆ 4 ದಿವಸದಿಂದ ಕರೆಸಿ ಮನೆಗೆ ಕರೆಸಿ ಆ ಕೇಸಿಗೆ ಜೀವ ಕೊಟ್ಟು ಕೇಸ್ ಮಾಡಿಸಿದ್ದು. ಅವರು ಇಷ್ಟು ದಿವಸ ಅವ್ರ ಜೊತೆಗೇ ಇಲ್ಲ, ಮಗ ಜೊತೆಗೇ ಇಲ್ಲ. ನಮ್ಮ ಹತ್ರ ಸಾಕ್ಷಿ ಡಾಕ್ಟರ್ ಸಮೇತ ತಾಯಿ ಮಗನ ಜೊತೆಗಿಲ್ಲ, ಮಗಳ ಜೊತೆಗಿಲ್ಲ. ಆತ ದೂರ ಇದ್ದ. ಸ್ವಂತ ಮಗ 22 ವರ್ಷ ಆಗಿರ್ಬೋದು, ಏಜ್ ಕರೆಕ್ಟಾಗಿ ಗೊತ್ತಿಲ್ಲ. ಆತ ದೂರ ಇದ್ದ ಕುಟುಂಬದಿಂದ. ಈ ತಾಯಿ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಎಲ್ಲರಿಗೆ ಅಂತೇಳಿ ದೂರ ಇದ್ದ. ಈಗ ಆತನಿಗೆ ಒಂದು ರೀತಿ ಆಸೆ ಆಮಿಷಗಳು ಎಲ್ಲವನ್ನೂ ಒಡ್ಡಿ, ನೀನು ಜೊತೆಗಿರ್ತೀವಿ, ಹಾಗೆ ಮಾಡ್ತೀವಿ, ನಿನಗೆ ಇದು ಕೊಡ್ತೀವಿ ಅಂತ ಭರವಸೆಗಳು ಕೊಟ್ಟು ಆತನ್ನು ಬಲವಂತವಾಗಿ ಕೇಸ್ ಕೊಡಿಸಿದ್ದಾರೆ. ಈಗ ಏನು ಬೇಕಂತ ಹೇಳ್ಬೋದು. ಇದು ಮುಖ್ಯಮಂತ್ರಿಗಳು ಸ್ವತಃ ಇಷ್ಟಿಲ್ಲ, ಆದರೆ ಅನಿವಾರ್ಯವಾಗಿ ಸಂದೀಪ್ ಸುರ್ಜೇವಾಲಾ ಮುಖಾಂತರ ಒತ್ತಡಕ್ಕೆ ಕೇಸ್ ಹಾಕಿಸಿದೆ. ಆಡಳಿತ ಬಗ್ಗೆ ಈ ಕಾಂಗ್ರೆಸ್ ಸರ್ಕಾರದ್ದು ಸ್ವಪಕ್ಷೀಯದಲ್ಲ, ಯಡಿಯೂರಪ್ಪನವರ ಪರವಾಗಿ ಸ್ವಪಕ್ಷದವ್ರನ್ನ ಹೊಲ ಜೊತೆಗಿದ್ದೀವಿ. ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷದವರು ಷಡ್ಯಂತ್ರ ಇದು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾನು ಈಗಲೂ ಸವಾಲಾಗ್ತೀನಿ. 5,000 ಕೋಟಿ ತನಿಖೆ ಮಾಡಿರಿ. 2 ಜನ ಯಾರು ಅತ್ಯಾಚಾರ ಮಾಡಿದರು, ಈ ಬಾಲಿಕೆಯ ಸಂಬಂಧಿಕರು, ಅವ್ರನ್ನ ಯಾಕೆ ಬಂಧಿಸಿಲ್ಲ? ಅವ್ರು ಹೇಳಿಕೆ ಯಾಕೆ ಕೊಡ್ದಿಲ್ಲ? ಇನ್ನು 51 ಜನ ಅದಲ್ಲ, 53 ಜನ IAS IPS ಅವ್ರನ್ನೂ ಬಂಧಿಸ್ರಿ. ಆ ಕೇಸ್ ಏನಾಯಿತು? ಮತ್ತು ಅಲ್ಲಿ ರೆಕಾರ್ಡ್ ಇದೆ CID ಒಳಗೆ, ಅದು ಬಹಿರಂಗಪಡಿಸ್ರಿ ನೋಡೋಣ. ಈಗ ಎಲ್ಲರೂ ಇದ್ದಾರೆ, ರಾಜಕಾರಣಿಗಳು ಗಣ್ಯಮಾನ್ಯರು ಅಂತ ಹೇಳಿದ್ದು ಅಷ್ಟೇ. ನಾನು ಅದಕ್ಕೆ ಆ ಪಕ್ಷ ಯಡಿಯೂರಪ್ಪನವ್ರನ್ನ ನೋಡಿ. ಆ ಹೆಣ್ಮಗಳು ಒಂದು ನಿಮಿಷ ಅಷ್ಟು ಹೇಳ್ತೀನಿ. ಆ ಹೆಣ್ಮಗಳು ಯಡಿಯೂರಪ್ಪನವ್ರ ಹತ್ರ ಬಂದು, ನನ್ನ ಮಗಳಿಗೆ ಅನ್ಯಾಯ ಆಗಿದೆ, 2 ಜನ ಅತ್ಯಾಚಾರ ಮಾಡಿದ್ದಾರೆ, ನನ್ನ ಗಂಡನ ಸಂಬಂಧಿಕರು ನ್ಯಾಯ ಕೊಡಿಸಿ, ಮತ್ತು ಬಜಾಜ್ ಕಂಪ್ನಿಯಿಂದ 5,000 ಕೋಟಿ ಹಣ ಬರಬೇಕು, ನ್ಯಾಯ ಕೊಡಿಸಿ ಅಂತ ಬಂದು ಯಡಿಯೂರಪ್ಪನವ್ರು ಸ್ವತಃ ಕಮಿಷನರಿಗೆ ಕರೆ ಮಾಡಿ ಈ ಹೆಣ್ಮಗಳಿಗೆ ನ್ಯಾಯ ಕೊಡ್ರಿ ಅಂತ ಹೇಳಿದ್ರು. ಆ ಮತ್ತೆ ಹೆಣ್ಮಗಳಿದ್ದೀನಿ ಯಡಿಯೂರಪ್ಪನವ್ರು ಹೇಳಿದ್ರು ನ್ಯಾಯ ಕೊಡಲಿಲ್ಲ. ಯಡಿಯೂರಪ್ಪನವ್ರ ಮೇಲೆ ಆರೋಪ ಫೇಸ್ಬುಕ್ಕಲ್ಲಿ ಆಗಿರು, ಮತ್ತು ನಮ್ಮ ಯಾರ ಮೇಲೆ ಕೇಸ್ ಆಗಿದೆ A2 B 3
A4 ಅವ್ರಿಗೆ ಫೋನಿಗೆ ಲೊಕೇಶನ್ ಹಾಕಿ ನಮ್ಮನ್ನು ಭೇಟಿ ಮಾಡಿರಿ ಅಂತೇಳಿ ಇಷ್ಟೆಲ್ಲ ಸಾಕಷ್ಟು ಇದೆ. ಕೋರ್ಟ್ ಮುಂದಿದಾಗ ಈಗ ಏನು ಹೇಳಲ್ಲ, ತನಿಖೆ ಆಗಬೇಕಿದೆ. ಸತ್ಯಾಸತ್ಯತೆ ಗೊತ್ತಾ, ತನಿಖೆ ಆಗಬೇಕು. ಅಣ್ಣ, ಕೇಸ್ನಲ್ಲಿ ಕಾಂಗ್ರೆಸ್ಸಿನ ಮುಖಂಡರ ಮೇಲೂ ಹೇಳಿಕೆ ಇದೆ, ಹೆಸರು ಹೇಳೋದು. ಆಮೇಲೆ ಇನ್ನೊಂದು ಆಶ್ಚರ್ಯ ಅಂದರೆ, ಲಾಯರ್ಗಳ ಮೇಲೆ ಹೆಣ್ಮಗಳು ಕೇಸ್ ಕೊಡ್ತಾರೆ. ಲಾಯರ್ಗಳ ಮೇಲೆ, ಜಡ್ಜ್ಗಳ ಮೇಲೆ, IPS IAS ಅಧಿಕಾರಿ 53 ಜನ ಈ ರೀತಿ. ಅದಕ್ಕೋಸ್ಕರ ಅಂದು ಜಿ ಪರಮೇಶ್ವರ್ ಹೇಳಿದ್ದು ಮಾನಸಿಕ ಅಸ್ವಸ್ಥತೆ ಅಂದು ಹೇಳಿದ್ದು. ನಿನ್ನೆ ದಿವಸ ಯಡಿಯೂರಪ್ಪನವ್ರು ಬಂಧಿಸ್ಬೋದು ಅಂದರೆ ಸಂದೀಪ್ ಸುರ್ಜೇವಾಲಾ ಒತ್ತಾಯ ಮಾಡಿಲ್ಲ. ಇದು ಪರಮೇಶ್ವರ್ ಗೊತ್ತಿಲ್ಲದಂಗೆ CID ಬೈಪಾಸ್ ಮಾಡಿದ್ದಾರೆ. ಈಗ ಅವ್ರು ಡಿಫೆಂಡ್ ಮಾಡ್ಕೊಂತಾರೆ, ಜಿ ಪರಮೇಶ್ವರ್ ಗೊತ್ತಿಲ್ಲ. ಇವೆಲ್ಲ ಭಾಳಷ್ಟು ಷಡ್ಯಂತ್ರಗಳದು. ಸಂದರ್ಭ ಸಮಯ ಬಂದಾಗ ಹೇಳ್ತೀವಿ. ಈ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ರಾಜ್ಯ ಜನ ಕಲಿಸ್ತಾರೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ ನಾನು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.